ರಾಕೇಶ್. CET-ನಲ್ಲಿ ರಾಜ್ಯಕ್ಕೆ 371ನೇ ರ್ಯಾಂಕ್ ಗಳಿಸ್ತಾರೆ. ಆ 371 ರ್ಯಾಂಕ್ ಗಳಿಸಿ ಬೆಂಗಳೂರು ಮೆಡಿಕಲ್ ಕಾಲೇಜಿನಲ್ಲಿ ಮೊದಲನೇ ಸುತ್ತಿನಲ್ಲಿ ಆಯ್ಕೆ ಆಗ್ತಾರೆ. ಅದಾದ ನಂತರ ಅವರು 2004ರಲ್ಲಿ MBBS ಮುಗಿಸಿ ಮುಂದೆ MDಗೆ ರಾಮ್ ಮನೋಹರ್ ಲೋಹಿಯಾ ಹಿಂದೂ ಕಾಲೇಜು, ಪ್ರತಿಷ್ಠಿತ ಕಾಲೇಜು ಅಂತ ನಮ್ಮ ರಾಜೇಶ್ ಗೌಡರು ಹೇಳಿರು. ಅವರು ಬಂದು ಉದ್ಘಾಟನೆ ಮಾಡಿ ಹೋದಾಗ ಆ ಕಾಲೇಜಿನಲ್ಲಿ ಓದೋದು ಭಾರಿ ಕಷ್ಟ, ಪ್ರತಿಷ್ಠಿತ ಕಾಲೇಜ್ ಅದು. ಅಂಥ ಕಾಲೇಜಲ್ಲಿ ನಿಮ್ಮ ಹುಡುಗ ವ್ಯಾಸಂಗ ಮಾಡಿದರೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡೋದು. ಅಲ್ಲಿ MDಯನ್ನು ಮುಗಿಸ್ತಾರೆ. MDಯನ್ನು ಮುಗಿಸಿ ತದನಂತರ ಉನ್ನತ ಶಿಕ್ಷಣ ಗ್ಯಾಸ್ಟ್ರೋಎಂಟರಾಲಜಿಗೆ ಬೆಂಗಳೂರು ಮಣಿಪಾಲ್ನಲ್ಲಿ ಮಾಡ್ತಾರೆ. ಅವೆಲ್ಲ ಮಾಡಿ ಶ್ರೀದೇವಿ ಮಹಾವಿದ್ಯಾಲಯ ಆಸ್ಪತ್ರೆಯಲ್ಲಿ ಗ್ಯಾಸ್ಟ್ರೋಎಂಟರಾಲಜಿ ತಜ್ಞ ವೈದ್ಯರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ವೇದಾಂತ್ ಗ್ಯಾಸ್ಟ್ರೋ ಲಿವರ್ ಮತ್ತು ಎಂಡೋಸ್ಕೋಪಿ ಅಂತ ಒಂದು ಕ್ಲಿನಿಕ್ಕನ್ನು ಪ್ರಾರಂಭ ಮಾಡಿದ್ದಾರೆ. ಇಷ್ಟೆಲ್ಲನ ಸಾಧನೆ ಅಂದರೆ ಇವರ ವಿದ್ಯಾಭ್ಯಾಸದ ಅವಧಿಯಲ್ಲಿ ಅವರ ತಂದೆ ತಾಯಿಗಳು ಇವರಿಗೆ ಕೊಟ್ಟಂಥ ಸಹಕಾರ ಮಾರ್ಗದರ್ಶನವನ್ನು ಇವರು ಎಲ್ಲೂ ಮಿಸ್ಯೂಸ್ ಮಾಡ್ಕೊಂಡಂಗೆ, ಎಲ್ಲೂ ಅದನ್ನು ದುರುಪಯೋಗ ಪಡಿಸ್ಕೊಂಡಂಗೆ ಸದ್ಬಳಕೆ ಮಾಡ್ಕೊಂಡು ಈ ಮಟ್ಟಕ್ಕೆ ಬಂದಿದ್ದಾರೆ. ಕಾರೇಹಳ್ಳಿ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರಿಗೂ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಇನ್ನು ನಮಗೆ ಜಾಸ್ತಿ ಮಾತಾಡೋದಕ್ಕೆ ಬರೋದಿಲ್ಲ, ಬಟ್ ಆರೋಗ್ಯದ ಬಗ್ಗೆ ಅರಿವು ಮೂಡ್ತಕ್ಕಂಥ ಒಂದೆರಡು ಪಾಯಿಂಟ್ ಹೇಳ್ಬೋದು ಅಷ್ಟೇ. ಸರ್ ಏನು ಹೇಳಿದ್ರು, ಮುದ್ರಂಗಪ್ಪ ಸರ್ ಹಾರ್ಟ್ ಅಟ್ಯಾಕ್ ಬಗ್ಗೆ ಏನು ಹೇಳಿದ್ರು ಅದನ್ನು ಕರೆಕ್ಟಾಗಿ ಹೇಳಿ ಎಲ್ಲರಿಗೂ ಸ್ಪ್ರೆಡ್ ಮಾಡಿ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಯಾಕಂದರೆ ಭಾಳಷ್ಟು 60 to 70%, 60ರಿಂದ 70 ಭಾಗ ಹಾರ್ಟ್ ಅಟ್ಯಾಕ್ ಪೇನ್ನ ಗ್ಯಾಸ್ಟ್ರಿಕ್ ಪೇನ್ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡಿ ಎಂಡ್ ಸ್ಟೇಜಲ್ಲಿ ಬರುವಂಥ ರೋಗಿಗಳು ಜಾಸ್ತಿ ಇರ್ತಾರೆ. ನಮ್ಮ ಕ್ಲಿನಿಕ್ಕಿನ ಎಷ್ಟೊಂದು ಪೇಷಂಟು ಗ್ಯಾಸ್ಟ್ರಿಕ್ ಅಂತ ಬಂದಿರೋರು ECG ಚೇಂಜಸ್, ಇಕೋ ಚೇಂಜಸ್ ಎಲ್ಲ ನೋಡಿದಾಗ ಹಾರ್ಟ್ ಅಟ್ಯಾಕ್ ಆಗಿ ಟರ್ನ್ ಆಗಿದ್ದಾರೆ. ಬೇಗ ಬಂದರೆ ಬೇಗ ಟ್ರೀಟ್ಮೆಂಟ್ ಆಗುತ್ತೆ. ಇವು ಏನಂತ ಅಂದರೆ ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ರು ಅನ್ನೋ ಸ್ಥಿತಿಗೆ ಹೋಗಬಾರ್ದು. ಯಾವುದೇ ಸಣ್ಣ ಪುಟ್ಟ ಕಾಯಿಲೆ ಇರಲಿ, ಶುಗರ್ ಇರಲಿ, BP ಇರಲಿ, 2 ತಿಂಗಳಿಗೊಂದ್ಸಲಿ ಹೋಗಿ ರಾಜಶೇಖರ್ ಸರ್ ಹತ್ರ ಇಲ್ಲ ತಿಮ್ಮರಾಜು ಸರ್ ಹತ್ರ ಹೋದರೆ ಮುಗೀತು, ಕೆಲಸ ಮುಗೀತು ಅಷ್ಟೇ. ಅಂದರೆ ಯಾವುದೇ ಒಂದು ವಿಷಯನ ನೆಗ್ಲೆಕ್ಟ್ ಮಾಡಬಾರ್ದು. ರೋಗ ಯಾವುದೇ ಒಂದು ದೊಡ್ಡ ರೋಗ ಇರ್ಬೋದು, ಸಿಗ್ನಲ್ ಕೊಡ್ದಲೆ ಯಾವ ರೋಗ ಒಂದೇ ಸಲ ಯಾರಿಗೂ ಬರೋದಿಲ್ಲ. ಅದು ಭಾಳಷ್ಟು ಸಿಗ್ನಲ್ಸ್ ಕೊಡುತ್ತೆ. ಆ ಸಿಗ್ನಲ್ಸ್ ಕೊಟ್ಟಾಗ ರೋಗಿಗೆ ಗೊತ್ತಾಗುತ್ತೆ. ಅದನ್ನು ಪಿಕಪ್ ಮಾಡ್ಕೊಂಡು ನೆಗ್ಲೆಕ್ಟ್ ಮಾಡ್ದಲೆ ಅವರು ಆರೋಗ್ಯವೇ ಭಾಗ್ಯ, ಅಂದರೆ ಎವ್ರಿವನ್ಸ್ ರೈಟ್, ಆರೋಗ್ಯ ಎಲ್ಲರ ಹಕ್ಕು. ಅದನ್ನು ನಾವು ಸರ್ಕಾರ ನಿಯೋಜಿಸಿರುವಂತಹ ಪ್ರೈಮರಿ ಕೇರ್ ಫಿಸಿಷಿಯನ್ಸು, ತಾಲೂಕ್ ಲೆವೆಲ್ ಡಾಕ್ಟರ್ಸು ಎಲ್ಲ ಮಾತ್ರೆಗಳು ಎಲ್ಲ ಸಪ್ಲೈ ಇರ್ತದೆ. ಎಲ್ಲ ಹೋಗಿ ಎಲ್ಲರ ಆರೋಗ್ಯವನ್ನು ರೆಗ್ಯುಲರ್ ಫಾಲೋಅಪ್ಪಿಗೆ 2 ತಿಂಗಳಿಗೆ 3 ತಿಂಗಳಿಗೆ ಹೋಗಿ ಸಿಂಪಲ್ ಶುಗರ್ ಇದ್ರೂ BP ಇದ್ರೂ ಹೋಗಿ ತೋರಿಸ್ಕೊಂಡು ಡಾಕ್ಟರ್ ಹತ್ರ ಒಂದ್ಸಲಿ ಚೆಕ್ ಮಾಡಿಸ್ಕೊಂಡು ಬೇರೆ ಏನು ಮೇಜರ್ ಇಶ್ಯೂ ಆಗೋದಕ್ಕಿಂತ ಮುಂಚೆ ಎಲ್ಲದನ್ನು ಕಂಟ್ರೋಲ್ ಆಗಿ ಇಟ್ಕೊಬೇಕು. ಇಷ್ಟು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೆಸಿಕೊಟ್ಟಂತಹ ಎಲ್ಲರಿಗೂ ವಂದನೆಗಳು. ಸಾವಿರಾರು ಅಮೂಲ್ಯ ಜೀವಗಳನ್ನು ಲಕ್ಷಾಂತರ, ಸಾವಿರಾರು ಅಂದರೆ ಕಡಿಮೆನೆ, ಲಕ್ಷಾಂತರ ಅಮೂಲ್ಯ ಜೀವಗಳನ್ನು ಉಳಿಸಿ ಆಯುಷನ್ನು ಹೆಚ್ಚು ಮಾಡಿರ್ತಕ್ಕಂಥ ಡಾಕ್ಟರ್ ಮುದ್ರಂಗಪ್ಪನವ್ರಿಗೆ ಇದುವರೆಗೂ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿಲ್ಲ. ಅಂಥವ್ರಿಗೆ ನಿಜವಾಗೂ ಜನಸೇವೆಯನ್ನು ಮಾಡ್ತಕ್ಕಂಥವ್ರಿಗೆ ಪ್ರಶಸ್ತಿಗಳು, ಪ್ರೋತ್ಸಾಹಗಳು, ಪ್ರಶಂಸೆಗಳು ಸಿಗಬೇಕು ಅಂತಂದು ನಮ್ಮ ರಾಜೇಶ್ ಗೌಡರು ಹೇಳ್ತಾ ಇದ್ರು. ಆ ನಿಟ್ಟಿನಲ್ಲಿ ಏನು ಮುದ್ರಂಗಪ್ಪ ಡಾಕ್ಟ್ರು ಹೆಸರನ್ನ ಗಳಿಸಿದ್ದಾರೆ, ಅದೇ ರೀತಿ ನಮ್ಮ ಸಹೋದರ ಪುತ್ರರಾದಂಥ ಮನೋಹರ್ ಅವರು ಸಹ ಹೆಚ್ಚಿನ ಹೆಸರನ್ನ ಗಳಿಸಲಿ. ಮತ್ತು ಏನು ನಮ್ಮ ಭಾಗದ ಏನು ಈ ಪ್ರದೇಶದಲ್ಲಿ ಹಿಂದುಳಿದಿರ್ತಕ್ಕಂಥವ್ರು, ತಿಮ್ಮರಾಜು ಡಾಕ್ಟರ್ ಹೇಳಿದರು, ಎಲ್ಲ ಇಲ್ಲಿರ್ತಕ್ಕಂಥವರೆಲ್ಲ ಕೂಲಿ ಕಾರ್ಮಿಕರು, ಹಿಂದುಳಿದ ವರ್ಗದವರು, ಬಡಬಗ್ರೆ ಜಾಸ್ತಿ ಇರೋದ್ರಿಂದ ಬಡವರ ಸೇವೆ ಮಾಡತಕ್ಕಂಥ ಸೌಭಾಗ್ಯ ನಮಗೆ ಸಿಕ್ಕಿದೆ. ಹಾಗಾಗಿ ಅಮೂಲ್ಯ ಜೀವಗಳನ್ನು ರಕ್ಷಣೆ ಮಾಡತಕ್ಕಂಥದ್ದು, ಬಡಬಗ್ಗರ ಸೇವೆಯನ್ನು ಹೆಚ್ಚು ಮಾಡೋದಕ್ಕೆ ಆ ದೇವರು ತಮಗೆ ಅವಕಾಶವನ್ನು ಕೊಟ್ಟಿದ್ದಾನೆ. ಹೆಚ್ಚು ಸೇವೆ, ನಿಮ್ಮ ಸೇವೆ ಬಡಬಗ್ಗರಿಗೆ, ನಮ್ಮ ಕಾರೇಹಳ್ಳಿ ಗ್ರಾಮಕ್ಕೆ, ದ್ವಾರಕುಂಟೆ ಪಂಚಾಯತಿಗೆ, ಶಿರಾ ತಾಲೂಕಿಗೆ ಅದನ್ನು ಮತ್ತೆ ಪುನರಾವರ್ತನೆ ಮಾಡೋದು. 100 ತಪ್ಪು ಮಾಡೋಕ್ಕೆ ಟೀಚರ್ ಅವಕಾಶ ಕೊಡ್ತಾರೆ. ಅದೇ ತಪ್ಪು ಮಾಡಿದ್ದೇ ತಪ್ಪನ್ನು ತಿರ್ಗಾ ಮತ್ತೆ ಮಾಡಬಾರ್ದು ಅಂತ ನನ್ನ ಮನವಿ. ಮತ್ತು ಈಗ ಒಂದು 100 ವರ್ಷ ಆಯಸ್ಸು ಅಂತ ಇಟ್ಕೊಂಡ್ರೆ ನಾವು ಈ ಸೇವೆ ಮಾಡತಕ್ಕಂಥದ್ದು ಎಷ್ಟಪ್ಪ? ಈಗ ನಾನು 30 ವರ್ಷದಿಂದ ಸೇವೆ ಮಾಡ್ತಿದ್ದೀನಿ, ಬಟ್ ನಾನು ಟೋಟಲ್ ಲೆಕ್ಕ ಹಾಕಿರೋ ಒಂದು 3 ವರ್ಷ ಮಾಡಿರ್ಬೋದು ಅನ್ಸುತ್ತೆ ನನಗೆ. ಯಾಕೆ ಅಂದರೆ ಈಗ ನಾವು ಹುಟ್ಟಿ ಒಂದು
ಈಗ ನನಗೆ 56 ವರ್ಷ. ಈಗ ನನಗೆ 56 ವರ್ಷದಲ್ಲಿ ಅದ್ರಾಗ ಅರ್ಧ ಕಳೆದ್ರೆ ಎಷ್ಟಾಗುತ್ತೆ? 23 ವರ್ಷ. 23 ವರ್ಷ ಮನೆ ಕಂಡಿದ್ದೀನಿ. ಯಾಕಂದ್ರೆ ರಾತ್ರಿ 23 ವರ್ಷ ಹೋಯ್ತಲ್ಲ. ಇನ್ನು ಉಳಿದಿದ್ದು 23 ವರ್ಷ. ಅದ್ರಾಗ 15 ವರ್ಷ ನಾನು ಬರೀ ಬಾಲ್ಯ ಆಗಿದೆ. ಇನ್ನು 15 ವರ್ಷ ಬರೀ ಓದೋದಾಗಿದೆ. 32 ವರ್ಷ ಆಯಿತು. ಒಟ್ಟು ಎಲ್ಲ ಸೇರಿ ಲೆಕ್ಕ ಹಾಕಿ ನಾನು ಲೆಕ್ಕ ಹಾಕಿ ನೋಡಿದ್ದೀನಿ 5 ವರ್ಷ ಉಳ್ಕೊಳತ್ತೆ ನಾನು ಸರ್ವಿಸ್ ಮಾಡಿರೋದು ಜನಗಳಿಗೆ. ಆದರೆ 30 ವರ್ಷದಿಂದ ಸರ್ವಿಸ್ ಮಾಡ್ತಾನೆ ಇದ್ದೀನಿ. ಆ ರೀತಿ ಈಗ ಹುಟ್ಟಿದ ಮೇಲೆ ನಾವು ಬೇರೆಯವ್ರಿಗೆ ಅನುಕೂಲ ಮಾಡ್ತಕ್ಕಂಥ ಟೈಮು ಭಾಳ ಕಡಿಮೆ ಇದೆ. ಅದನ್ನು ಸದುಪಯೋಗ ಮಾಡ್ಕೊತಕ್ಕಂಥದ್ದು ನಮ್ಮ ಧರ್ಮ. ಹುಟ್ಟಿದ ಮೇಲೆ ಆ ಬ್ರಹ್ಮ ಹುಟ್ಟಿಸಿದ ಮೇಲೆ ಅದು ಧರ್ಮ ನಮ್ಮದು. ತಪ್ಪುಗಳನ್ನ ಮಾಡೋದು ಕಾಮನ್ನು, ಅದನ್ನು ತಿದ್ದುಕೋಬೇಕು. ಮತ್ತು ಇಲ್ಲೇನಾಗಿದೆ ಅಂದರೆ ಕೆಲವು ಟೈಮ್ ಹೇಳ್ಬಿಟ್ಟು ನಮ್ಮ ಕಾರೇಳಿ ಗ್ರಾಮದಿಂದ ಅವ್ರಿಗೊಂದು ಬಿರುದನ್ನು ಕೊಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಗೆಲ್ಲರೂ ಕೂಡ ಬಹಳ ಸಂತೋಷವನ್ನು ಉಂಟು ಮಾಡಿದ್ದಾರೆ. ಅವರಿಗೆ ಕಾರೇಳಿ ಕಡೆಯಿಂದ ಸೂಪರ್ ಕಪ್ ಡಾಕ್ಟರ್ ಅಂತ ಹೇಳ್ಬಿಟ್ಟು ಅವ್ರಿಗೊಂದು ಬಿರುದನ್ನು ಕೊಟ್ಟು ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.